ನಮಸ್ಕಾರ. ಈಗ ಧರ್ಮಶಾಲಾದ ಕಡೆ ಗಮನ ಹರಿಸಿದ್ರೆ ಅಲ್ಲಿ ದಲೈಲಾಮಾ ಅವರ 90ನೇ ಜನ್ಮದಿನದ ಸಂಭ್ರಮ ಜೋರಾಗಿ ನಡೀತಿದೆ ಅಲ್ವಾ? ಹೌದು ಹೌದು. ವರದಿಗಳ ಪ್ರಕಾರ ಮಳೆ ಇದ್ರೂ ಸಹ ಭಕ್ತರ ಉತ್ಸಾಹ ಏನೂ ಕಡಿಮೆ ಆಗಿಲ್ಲ ಅಂತ. ಹೌದು. ಧಾರ್ಮಿಕ ಪ್ರಾರ್ಥನೆಗಳು ಆಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲ ನಡೀತಿದೆ. ಆದರೆ ಇದು ಕೇವಲ ಒಂದು ಹುಟ್ಟುಹಬ್ಬದ ಆಚರಣೆನಾ ಅಥವಾ ಇದರ ಹಿಂದೆ ಇನ್ನೂ ಏನಾದರೂ ದೊಡ್ಡ ವಿಷಯ ಇದೆಯಾ? ಖಂಡಿತವಾಗಿಯೂ ಇದು ಬರೀ ಆಚರಣೆಗಿಂತ ಹೆಚ್ಚು. ಯಾಕೆಂದ್ರೆ ಕೆಲವೇ ದಿನಗಳ ಹಿಂದೆ ಅಷ್ಟೇ ದಲೈಲಾಮಾ ಅವರು ತಮ್ಮ ಪುನರ್ಜನ್ಮದ ಬಗ್ಗೆ ಒಂದು ಬಹಳ ಸ್ಪಷ್ಟವಾದ ನಿಲುವನ್ನ ವ್ಯಕ್ತಪಡಿಸಿದ್ದಾರೆ. ಓಹ್ ಹೌದಲ್ವೇ? ಆ ಘೋಷಣೆ ಬಗ್ಗೆ ನಾನು ಕೇಳಿದ್ದೆ. ಹೌದು. ಆ ಹಿನ್ನೆಲೆಯಲ್ಲಿ ಈ ಆಚರಣೆ ಇದು ಬಹಳ ಮಹತ್ವ ಪಡ್ಕೊಳ್ಳುತ್ತೆ. ಹೌದು. ಆ ಘೋಷಣೆ ನಿಜಕ್ಕೂ ಎಲ್ಲರ ಗಮನ ಸೆಳೆದಿದೆ. ಅಂದ್ರೆ 15ನೇ ದಲೈಲಾಮಾ ಅವರ ಪುನರ್ಜನ್ಮ ಖಂಡಿತ ಆಗುತ್ತೆ ಮತ್ತೆ ಈ ಪ್ರಕ್ರಿಯೆಯಲ್ಲಿ ಚೀನಾಗೆ ಯಾವುದೇ ಪಾತ್ರ ಇರೋದಿಲ್ಲ ಅಂತ ಬಹಳ ಖಡಾಖಂಡಿತವಾಗಿ ಹೇಳ್ಬಿಟ್ಟಿದ್ದಾರೆ. ನಿಜ. 600 ವರ್ಷಗಳಷ್ಟು ಹಳೆಯ ಸಂಪ್ರದಾಯದ ವಿಚಾರದಲ್ಲಿ ಇಂಥ ಒಂದು ದಿಟ್ಟ ನಿಲುವು ಇದು ಹೇಗೆ ಸಾಧ್ಯ ಅಂತ. ಇದೊಂದು ಬಹಳ ಮುಖ್ಯವಾದ ಹಾಗೆ ಚಾಣಾಕ್ಷ್ಯ ನಡೆಯೂ ಹೌದು ಅಂತ ಹೇಳ್ಬೋದು. ಓಕೆ. ಚೀನಾದ ಹಸ್ತಕ್ಷೇಪವನ್ನ ಪೂರ್ತಿಯಾಗಿ ನಿರಾಕರಿಸೋದ್ರಿಂದ ಏನಾಗುತ್ತೆ ಅಂದ್ರೆ ಭವಿಷ್ಯದಲ್ಲಿ ಚೀನಾ ಏನಾದ್ರೂ ತಮ್ಮದೇ ಒಬ್ಬ ಉತ್ತರಾಧಿಕಾರಿಯನ್ನ ನೇಮಿಸಿದ್ರೆ ಅವರ ಅಧಿಕೃತತೆಯನ್ನ ಮೊದಲೇ ಪ್ರಶ್ನೆ ಮಾಡಿದ ಹಾಗೆ ಆಗುತ್ತೆ. ಹೌದು ಹೌದು, ಅದು ನಿಜ. ಇದು ಕೇವಲ ಒಂದು ಧಾರ್ಮಿಕ ಸಂಪ್ರದಾಯದ ರಕ್ಷಣೆ ಮಾತ್ರ ಅಲ್ಲ, ಇದೊಂದು ರೀತಿ ಟಿಬೆಟಿಯನ್ ಅಸ್ಮಿತೆ, ಅವರ ನಾಯಕತ್ವ, ಇದರ ಬಗ್ಗೆ ಒಂದು ರಾಜತಾಂತ್ರಿಕ ಹೆಜ್ಜೆಯೂ ಹೌದು. ಇದರ ಸ್ವಲ್ಪ ಐತಿಹಾಸಿಕ ಹಿನ್ನೆಲೆ ನೋಡೋದಾದ್ರೆ ದಲೈಲಾಮಾ ಅವರು 1959ರಲ್ಲಿ ಭಾರತಕ್ಕೆ ಬಂದರು. ಆಮೇಲೆ ಧರ್ಮಶಾಲಾದಲ್ಲಿ ಈ ಗಡಿಪಾರು ಸರ್ಕಾರ ಅಂತಾರಲ್ಲ ಅದನ್ನ ಸ್ಥಾಪಿಸಿದ್ರು ಅಲ್ವಾ? ಹೌದು. ಟಿಬೆಟ್ನ ಭೂಪ್ರದೇಶದಿಂದ ಹೊರಗೆ ಕಾರ್ಯನಿರ್ವಹಿಸುವ ಒಂದು ಆಡಳಿತ ವ್ಯವಸ್ಥೆ ಅದು. ಆದರೆ 2011ರಲ್ಲಿ ಅವರು ತಮ್ಮ ರಾಜಕೀಯ ಅಧಿಕಾರವನ್ನ ಚುನಾಯಿತ ಪ್ರತಿನಿಧಿಗಳಿಗೆ ಕೊಟ್ಬಿಟ್ರು. ಹೌದು, ಹಸ್ತಾಂತರಿಸಿದ್ರು. ಆದ್ರೂ ಅವರ ಪ್ರಭಾವ, ಅವರ ಮಾತು ಅದು ಈಗಲೂ ಬಹಳ ದೊಡ್ಡದು. ನಿಜ. ರಾಜಕೀಯ ನಿವೃತ್ತಿ ಆದ್ಮೇಲೂ ಜಾಗತಿಕ ಮಟ್ಟದಲ್ಲಿ ಅವರ ಆ ಸ್ಥಾನ, ಆ ಆಧ್ಯಾತ್ಮಿಕ ನಾಯಕತ್ವ, ಅದಕ್ಕಿರೋ ಬೆಲೆ ಇದೆಯಲ್ಲ, ಅದು ಪ್ರಶ್ನಾತೀತ. ಖಂಡಿತ. ಹಾಗಾಗಿ ಈಗ ಈ ಜನ್ಮದಿನದ ಸಂದರ್ಭದಲ್ಲಿ ಅವರು ತಮ್ಮ ಅನುಯಾಯಿಗಳಿಗೆ ಏನು ಸಂದೇಶ ಕೊಡ್ತಾರೆ ಅನ್ನೋದು ಬಹಳ ಮುಖ್ಯ ಆಗ್ತಿದೆ. ಹೌದು, ಎಲ್ಲರೂ ಕಾಯ್ತಾ ಇದ್ದಾರೆ. ಇದು ಜಗತ್ತಿನಾದ್ಯಂತ ಹರಡಿರೋ ಟಿಬೆಟಿಯನ್ ಡಯಾಸ್ಪೋರಾ, ವಿಶೇಷವಾಗಿ ಭಾರತದಲ್ಲಿ ದೊಡ್ಡ ಸಂಖ್ಯೆಯಲ್ಲಿದ್ದಾರೆ ಅವರು. ಹೌದು. ಅವರೆಲ್ಲರಿಗೂ ಒಂದು ಧೈರ್ಯ ತುಂಬುವ ವಿಷಯ ಆಗಬಹುದು. ಅಷ್ಟೇ ಅಲ್ಲ, ಹಿಮಾಲಯದ ಆಚೆಗಿರೋ ಚೀನಾಕ್ಕೂ ಇದು ಒಂದು ಸ್ಪಷ್ಟವಾದ ಸಂದೇಶ ರವಾನಿಸಿದ ಹಾಗೆ ಆಗುತ್ತೆ. ಇದರಲ್ಲಿ ಇನ್ನೊಂದು ಕುತೂಹಲದ ವಿಷಯ ಅಂದ್ರೆ ಈ ಪುನರ್ಜನ್ಮದ ವಿಷಯ ಏನಿದೆ ಇದು ಬರೀ ಟಿಬೆಟಿಯನ್ ಸಮುದಾಯಕ್ಕೆ ಸೀಮಿತ ಆಗಿಲ್ವಂತೆ. ಕೆಲವು ವರದಿಗಳು ಹೇಳೋ ಪ್ರಕಾರ ಇದು ನಮ್ಮ ಭಾರತ ಮತ್ತು ಚೀನಾ ನಡುವಿನ ಸೂಕ್ಷ್ಮ ಸಂಬಂಧಗಳ ಮೇಲೂ ಪರಿಣಾಮ ಬೀರಿದೆ ಅಂತ ಹೇಳ್ತಿದ್ದಾರೆ. ಇದು ಹೇಗೆ? ಹೌದು. ಇಲ್ಲಿ ಗಮನಿಸಬೇಕಾದ ಒಂದು ಪಾಯಿಂಟ್ ಅಂದ್ರೆ ದಲೈಲಾಮಾ ಅವರು ಆಶ್ರಯ ಪಡೆದಿರೋದು ಭಾರತದಲ್ಲಿ. ಸರಿ. ಹಾಗಾಗಿ ಅವರ ಉತ್ತರಾಧಿಕಾರದ ಪ್ರಕ್ರಿಯೆ, ಅದರಲ್ಲೂ ಚೀನಾವನ್ನ ಹೊರತುಪಡಿಸಿ ನಡೆಯುವ ಪ್ರಕ್ರಿಯೆ ಇದೆಯಲ್ಲ, ಅದು ಭಾರತದ ನೆಲದಲ್ಲಿ ನಡೆದ್ರೆ ಅಥವಾ ಭಾರತ ಅದಕ್ಕೆ ಸಪೋರ್ಟ್ ಮಾಡಿದ್ರೆ ಅದು ಚೀನಾದ ಜೊತೆಗೆ ಈಗಾಗ್ಲೇ ಇರೋ ಕೆಲವು ಭಿನ್ನಾಭಿಪ್ರಾಯಗಳಿಗೆ ಇನ್ನೊಂದು ಆಯಾಮ ಕೊಡೋ ಸಾಧ್ಯತೆ ಇದೆ. ಓ ಹೌದು. ಹಾಗಾಗಿ ಇದು ಬರೀ ಒಂದು ಧಾರ್ಮಿಕ ವಿಷಯವಾಗಿ ಮಾತ್ರ ಉಳಿಯಲ್ಲ, ಇದು ಜಿಯೋಪಾಲಿಟಿಕ್ಸ್ ಕೂಡ ಆಗತ್ತೆ. ಅಂದ್ರೆ ಒಟ್ಟಿನಲ್ಲಿ ಈ 90ನೇ ಜನ್ಮದಿನಾಚರಣೆ ಹೊರಗೆ ನೋಡೋಕೆ ಒಂದು ಧಾರ್ಮಿಕ, ಸಾಂಸ್ಕೃತಿಕ ಸಂಭ್ರಮ ಅನ್ಸಿದ್ರು ಇದರ ಆಳದಲ್ಲಿ ಟಿಬೆಟಿಯನ್ ಉತ್ತರಾಧಿಕಾರದ ಪ್ರಶ್ನೆ, ಚೀನಾ ಜೊತೆಗಿನ ಸಂಘರ್ಷ ಮತ್ತೆ ಜಾಗತಿಕ ರಾಜಕೀಯದ ಎಳೆಗಳು ಎಲ್ಲವೂ ಹೆಣೆದುಕೊಂಡಿವೆ. ಖಂಡಿತವಾಗಿಯೂ. ವಿಶೇಷವಾಗಿ ಚೀನಾದ ಪಾತ್ರವನ್ನ ಅವರು ನಿರಾಕರಿಸಿರೋದು ಅದು ಇದಕ್ಕೆ ಇನ್ನಷ್ಟು ತೂಕ ಕೊಟ್ಟಿದೆ. ನಿಜಕ್ಕೂ. ಈ ಇಡೀ ಪರಿಸ್ಥಿತಿ ಇದೆಯಲ್ಲ, ಇದು ಧರ್ಮ, ರಾಜಕೀಯ ಆಮೇಲೆ ಜಾಗತಿಕವಾಗಿ ಹರಡಿರೋ ಒಂದು ಸಮುದಾಯದ ಅಸ್ತಿತ್ವಕ್ಕಾಗಿನ ಹೋರಾಟ, ಅವರ ಸಂಸ್ಕೃತಿಯನ್ನ ಉಳಿಸ್ಕೊಳ್ಳೋ ಪ್ರಯತ್ನ, ಇದೆಲ್ಲದರ ಒಂದು ಸಂಕೀರ್ಣ ಚಿತ್ರಣವನ್ನ ನಮ್ಮುಂದೆ ಇಡುತ್ತೆ. ಹಾಗಾದ್ರೆ ಈ ಎಲ್ಲಾ ಚರ್ಚೆಯ ಕೊನೆಯಲ್ಲಿ ಕೇಳುಗರು ಯೋಚನೆ ಮಾಡಲಿಕ್ಕೆ ಒಂದು ಪ್ರಶ್ನೆ. ಈಗ ಸದ್ಯದ ಉತ್ತರಾಧಿಕಾರದ ವಿಷಯವನ್ನ ದಾಟಿ ನೋಡಿದ್ರೆ ಒಂದು ದೊಡ್ಡ ಪ್ರಬಲ ವಿಶ್ವಶಕ್ತಿಯನ್ನ ನೇರವಾಗಿ ಎದುರು ಹಾಕ್ಕೊಂಡು 600 ವರ್ಷಗಳಷ್ಟು ಹಳೆಯ ಸಂಪ್ರದಾಯವನ್ನ ಮುಂದುವರೆಸ್ತೀವಿ ಅನ್ನೋ ಈ ಒಂದು ದೃಢ ನಿಲ್ವಿದೆಯಲ್ಲ, ಇದು ಟಿಬೆಟಿಯನ್ ಗುರುತು ಮತ್ತು ಅವರ ಪ್ರತಿರೋಧದ ಭವಿಷ್ಯದ ಬಗ್ಗೆ ಏನನ್ನ ಸೂಚಿಸುತ್ತೆ ಅಂತ. ಇದರ ದೂರಗಾಮಿ ಪರಿಣಾಮಗಳು ಹೇಗಿರಬಹುದು?